ಶಾಸಕಾಂಗ ಸಭೆಯಲ್ಲಿ ಅನುದಾನ ಸಮರ. ಸಭೆಯಲ್ಲಿ ಅನುದಾನ ಕೇಳಿದ್ರು ನಾರಾಯಣ ಸ್ವಾಮಿ. ಏರು ದನಿಯಲ್ಲೇ ಅನುದಾನವನ್ನ ಕೇಳಿದ್ದಾರೆ ಬಂಗಾರಪೇಟೆ ಶಾಸಕ ನಾರಾಯಣ ಸ್ವಾಮಿ. ಆಮೇಲೆ ಮಾತಾಡ್ತೀನಿ ಅಂತ ಸಿಎಂ ಹೇಳ್ತಾರೆ ಸಭೆಯಲ್ಲಿ. ಶಾಸಕ ಕಾಶಪ್ಪನವರು ಕೂಡ ಅನುದಾನಕ್ಕೆ ಬೇಡಿಕೆ ಇಟ್ಟರು. ಕಾಶಪ್ಪನವರ ಮಾತನ್ನ ಸಿಎಂ ಸಿದ್ದರಾಮಯ್ಯನವರು ಮರೆಸಿದ್ದಾರೆ. ಕಾಶಪ್ಪನವರ್ ಅನುದಾನದ ಬಗ್ಗೆ ಬೇಡಿಕೆ ಇಡುತ್ತಾ ಇದ್ದಂತೆ ಅಲ್ಲಿ ಮಾತು ಮರೆಸೋ ಪ್ರಯತ್ನ ಮಾಡ್ತಾರೆ ಸಿಎಂ. ಕಾಶಪ್ಪನವರ್ ನೀನಾ ನಾಮ ಹಾಕೊಂಡೇ ಬಂದಿಲ್ಲ ಅಂತ ಸಿಎಂ ಹೇಳೋದ್ರ ಮೂಲಕ ಮಾತನ್ನ ಮರೆಸ್ತಾರೆ. ಕಳೆದ ಬಾರಿ ಘೋಷಿಸಿದ 25 ಕೋಟಿ ಅನುದಾನ ಬಂದಿಲ್ಲ, ಕೆಲವರಿಗೆ ಬಂದಿಲ್ಲ, ಆದ್ರೆ ಸರಿ ಹೋಗುತ್ತೆ ಅಂತ ಸಿಎಂ ಸಮಜಾಯಿಷಿ ಕೊಟ್ಟಿದ್ದಾರೆ ಶಾಸಕಾಂಗ ಸಭೆಯಲ್ಲಿ. ಸಮಾಜ ಕಲ್ಯಾಣ ಇಲಾಖೆಯಲ್ಲಿ 30,000 ಕೋಟಿ ಇದೆ, 30,000 ಕೋಟಿ ಇದೆ ಅಂತ ಸಚಿವ ಮಹದೇವಪ್ಪ ಹೇಳ್ತಾರೆ. ಸ್ವಿಸ್ ಬ್ಯಾಂಕ್ನಲ್ಲಿರಬೇಕು ಅಂತ ಮತ್ತೊಬ್ಬ ಸಚಿವ ಕಿಚಾಯಿಸಿದ್ದಾರೆ. ಇದು ನೆನೆಯ ಸಿಎಲ್ಪಿ ಸಭೆಯಲ್ಲಿ ನಡೆದಂತಹ ಬೆಳವಣಿಗೆ ಆದಂತ ಘಟನೆ ಇದು. ಕಾಂಗ್ರೆಸ್ನ ಶಾಸಕರು ಅನುದಾನಕ್ಕಾಗಿ ಡಿಮ್ಯಾಂಡ್ ಮಾಡಿದ್ದಾರೆ. ಅನುದಾನ ಕೊಡ್ತೀವಿ, ಸಮಸ್ಯೆ ಇಲ್ಲ ಅಂತ ಹೇಳಿದ್ದಾರೆ ರಾಯರೆಡ್ಡಿ. ಸಿಎಂ ಆರ್ಥಿಕ ಸಲಹೆಗಾರರು ಆಗಿರುವಂತಹ ರಾಯರೆಡ್ಡಿ ಕೊಟ್ಟಂತ ಪ್ರತಿಕ್ರಿಯೆ ಇದು. ಬಿಜೆಪಿ ಸರ್ಕಾರದಲ್ಲಿ ಅವೈಜ್ಞಾನಿಕ ಕಾಮಗಾರಿ ಮಾಡಿದ್ದಾರೆ. ಅಪ್ಪ ಸಾಲ ಮಾಡಿದ್ರೆ ಮಕ್ಕಳು ತೀರಿಸಬೇಕಲ್ವಾ, ಆ ಪರಿಸ್ಥಿತಿ ನಮ್ಮದಾಗಿದೆ ಅಂತ ಶಾಸಕ ರಾಯರೆಡ್ಡಿ ಉತ್ತರವನ್ನ ಕೊಟ್ಟಿದ್ದಾರೆ. ವಿ ಹ್ಯಾವ್ ಮನಿ, ಹಣಕಾಸಿನ ಕೊರತೆ ಇಲ್ಲ ಕರ್ನಾಟಕದಲ್ಲಿ. ಸ್ವಲ್ಪ ಟೈಟ್ ರೋಪ್ ಆಗಿದೆ ಬೇರೆ ಬೇರೆ. ಇದು ಗ್ಯಾರಂಟಿ ಸ್ಕೀಮಿಂದ ಅಲ್ಲ. ಹತ್ರ 100 ರೂಪಾಯಿ ಇದೆ ಅಂದರೆ ಒಂದು 1,000 ರೂಪಾಯಿ ವರ್ಕ್ ಮಾಡಿದರೆ ಅದು ಬರ್ಡನ್ ಮುಂದಿನ ಸರ್ಕಾರಕ್ಕೆ ಬರ್ತಲ್ಲ. ಈ 2 ವರ್ಷ ತೊಂದರೆ ಇದೆ ಬಿಕಾಸ್ ಆಫ್ ದ ಪ್ರೀವಿಯಸ್ ಗೌರ್ಮೆಂಟ್ ಅನ್ಪ್ಲ್ಯಾನ್ಡ್ ವರ್ಕ್. ಹೌದು, ನಮಗೆ ಆ ಕಾರಣಕ್ಕಾಗಿ ಆಡಳಿತ ನಡೆಸೋಂಥವ್ರು ಇದನ್ನೆಲ್ಲ ಯೋಚನೆ ಮಾಡಿ ಮಾಡಬೇಕಲ್ಲ, ಮಾಡಬೇಕಲ್ಲ. ಹಳೆದು ಅರ್ಧ ನಿಲ್ಸೋಕ್ಕಾಗುತ್ತಾ? ಅದೇ ಸಮಸ್ಯೆ. ಇದನ್ನ ಯಾರೂ ಅರ್ಥ ಮಾಡ್ತಾ ಇಲ್ಲ. ಪಾಪ ಶಾಸಕರು ತಪ್ಪಲ್ಲ, ನಮಗೆ ಬೇಕು. ಎಸ್ ಅಗ್ರೀಡ್. ಬಟ್ ಹಿಂದಿನವ್ರು ಸಾಲ ಮಾಡಿ ಹೋಗಿದಾರಲ್ಲ. ಈಗ ಹೆಂಗೆ ಒಂದು ಕುಟುಂಬದಲ್ಲಿ ಅವರು ತಂದೆ ಹಿಂದೆ ಸಾಲ ಮಾಡಿ ಹೋಗಿದ್ರೆ ಮಕ್ಕಳು ಸಫರ್ ಆಗ್ತಾರಲ್ಲ, ಹಾಗಾಗಿದೆ ನಮ್ಮದು. ಕೊಡ್ತಾ ಇದ್ದೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.